ಹಾಯ್ ಎಲ್ಲರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 17ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು 491 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ 126 ಪಾಯಿಂಟ್ನ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ 17,300ರ ಮೇಲೆ ಸಕ್ಸಸ್ಫುಲ್ ಆಗಿ ಕ್ಲೋಸ್ ಆಗಿದೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಇವತ್ತು 614 ಪಾಯಿಂಟ್ಗಳ ಗೇನ್ ನಮಗೆ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಅನ್ನು ಇವತ್ತು ಪಡ್ಕೊಂಡಿತ್ತು. 40 ಪಾಯಿಂಟ್ಗಳ ಗ್ಯಾಪ್ ಡೌನ್ ಓಪನಿಂಗ್ ನಿಫ್ಟಿ 50ಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಮಾರ್ಕೆಟ್ ಸ್ವಲ್ಪ ಕರೆಕ್ಟ್ ಆಯಿತು. ಬಟ್ ಆ ಒಂದು ಲೆವೆಲ್ಸ್ನಿಂದ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 200 ಪಾಯಿಂಟ್ಗಳಷ್ಟು ರಿಕವರಿ ನಮಗೆ ನಿಫ್ಟಿಯಲ್ಲಿ ಇವತ್ತು ನೋಡೋದಕ್ಕೆ ಸಿಗ್ತಾ ಇದೆ. ಯೂಶಲಿ ದೀಪಾವಳಿ ಟೈಮ್ನಲ್ಲಿ ಇಂಡಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಸೊ ನೆಕ್ಸ್ಟ್ ವಾರ ದೀಪಾವಳಿ ಇರೋದ್ರಿಂದ ಮಾರ್ಕೆಟ್ನಲ್ಲಿ ಸ್ವಲ್ಪ ಪಾಸಿಟಿವ್ ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಬಟ್ ಗ್ಲೋಬಲ್ ಮಾರ್ಕೆಟ್ಸ್ಗಳು ಸಪೋರ್ಟ್ ಮಾಡಬೇಕಾಗುತ್ತೆ. ಗ್ಲೋಬಲ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದ್ರೆ ಅಥವಾ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದ್ರೆ ಖಂಡಿತವಾಗ್ಲೂ ಇಂಡಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗುವಂಥ ಸಾಧ್ಯತೆ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ SBI ಇವತ್ತು ಟಾಪ್ ಗೇನರ್ ಆಗಿತ್ತು. 3% ಗೇನ್ SBIಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ NTPC ಕೂಡ 2% ಗೇನ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಬಜಾಜ್ ಫಿನ್ಸರ್ವಲ್ಲೂ ಕೂಡ ಇವತ್ತು 1.8% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗನ್ನು ಕೊಟ್ಟಿದ್ದಾವೆ. HDFC ಬ್ಯಾಂಕ್ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು. ಈ ಎರಡು ಕಂಪನಿಗಳು ಕೂಡ ತಮ್ಮ Q2 ರಿಸಲ್ಟನ್ನು ಈ ವಾರದಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದೇ ಒಂದು ರೀಸನ್ನಿಂದ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಗೇನ್ಸ್ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಮೆಟಲ್ ಸೆಕ್ಟರ್ನ ಸ್ಟಾಕ್ ನೋಡೋದಕ್ಕೆ ಸಿಗ್ತದೆ. ಇಂಡಾಲ್ಕೋ, JSW ಸ್ಟೀಲ್ ಎರಡು ಕೂಡ ಇವತ್ತು ನೆಗೆಟಿವ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. LNT ಯಲ್ಲೂ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಹಾಗೆ IT ಸೆಕ್ಟರ್ ಇಂದ HCL ಟೆಕ್, ವಿಪ್ರೋ ಎರಡು ಸ್ಟಾಕ್ಗಳು ಕೂಡ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಮೀಡಿಯಾ, ನಿಫ್ಟಿ ಮೆಟಲ್ ಮತ್ತು ನಿಫ್ಟಿ ರಿಯಾಲಿಟಿ ಇವತ್ತು ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಿಕ್ಕ ಎಲ್ಲ ಸೆಕ್ಟರ್ಗಳು ಕೂಡ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. HDFC ಬ್ಯಾಂಕ್ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ಪ್ರಾಫಿಟ್ ನಮಗೆ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತು. ಸೊ ಬ್ರೋಕರೇಜ್ಗಳು ಈಗ ತಮ್ಮ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಪ್ರಭುದಾಸ್ ಲೀಲಾಧರ್ 1800ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಮೋತಿಲಾಲ್ ಓಸ್ವಾಲ್ ಕೂಡ 1800ರ ಟಾರ್ಗೆಟ್ ಪ್ರೈಸ್ ಅನ್ನ HDFC ಬ್ಯಾಂಕ್ಗೆ ಕೊಡ್ತಿದ್ದಾರೆ. ಸೊ ಈಗ ಮೇಜರ್ ಫೋಕಸ್ ಮರ್ಜರ್ನ ಮೇಲೆ ಇರುತ್ತೆ ಅಂತ ಎರಡೂ ಬ್ರೋಕರೇಜ್ಗಳು ಹೇಳಿದ್ದಾರೆ. ನಿರ್ಮಲ್ ಬಾಂಗ್ ಈ ಒಂದು ಬ್ರೋಕರೇಜ್ ಹೌಸ್ 1805ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ಓವರ್ ಆಗಿ 3 ಬ್ರೋಕರೇಜ್ಗಳು 1800ರ ಟಾರ್ಗೆಟ್ ಪ್ರೈಸ್ ಅನ್ನು HDFC ಬ್ಯಾಂಕ್ಗೆ ಕೊಡ್ತಿದ್ದಾರೆ. ನೋಮುರಾ ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಟ್ಟು 1690ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಹಾಗೆ 3 ಗ್ಲೋಬಲ್ ಬ್ರೋಕರೇಜ್ ಹೌಸಸ್ ಮಾರ್ಗನ್ ಸ್ಟ್ಯಾನ್ಲಿ, CLSA, ಕ್ರೆಡಿಟ್ ಸ್ವಿಸ್ ಯಾವುದೇ ರೀತಿಯ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿಲ್ಲ. ಬಟ್ HDFC ಬ್ಯಾಂಕ್ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಮುಂದಿನ ಕ್ವಾರ್ಟರ್ಗಳಲ್ಲೂ ಕೂಡ ಈ ಒಂದು ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. HDFC ಬ್ಯಾಂಕ್ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. 0.5% ಅಪ್ಸೈಡ್ HDFC ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ತು. HDFC ಬ್ಯಾಂಕ್ ನಲ್ಲಿ HDFC ಲಿಮಿಟೆಡ್ ಮರ್ಜ್ ಆಗ್ತಿದೆ. ಸೊ ಈ ಒಂದು ಮರ್ಜರ್ನಿಂದ ನಿಫ್ಟಿ ರೀಬ್ಯಾಲೆನ್ಸ್ ಆಗುತ್ತೆ. ಅಂದರೆ HDFC ಲಿಮಿಟೆಡ್ ಈಗ ನಿಫ್ಟಿ 50ಯಿಂದ ಆಚೆ ಹೋಗುತ್ತೆ ಆಟೋಮ್ಯಾಟಿಕಲಿ. ಏನಕ್ಕೆ ಅಂದರೆ HDFC ಬ್ಯಾಂಕ್ನಲ್ಲಿ ಒಂದು ಸ್ಟಾಕ್ ಮರ್ಜ್ ಆದಾಗ ಈ ಕಂಪನಿ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗೋದಿಲ್ಲ. ಅದೇ ಒಂದು ರೀಸನ್ನಿಂದ ಈ ಸ್ಟಾಕ್ ನಿಫ್ಟಿ 50ಯಿಂದ ಆಚೆ ಹೋಗುತ್ತೆ. ಸೊ ಈ ರೀತಿಯಲ್ಲಿ ರೀಬ್ಯಾಲೆನ್ಸಿಂಗ್ ಆಗುವಾಗ $1.5 ಬಿಲಿಯನ್ ಔಟ್ಫ್ಲೋ ಬರ್ಬೋದು ಅಂತ ಬ್ರೋಕರೇಜ್ ಹೌಸ್ಗಳು ಪ್ರೆಡಿಕ್ಟ್ ಮಾಡಿದ್ದಾರೆ. HDFC ಲಿಮಿಟೆಡ್ HDFC ಬ್ಯಾಂಕ್ನಲ್ಲಿ ಮರ್ಜ್ ಆಗ್ತಿದೆ. ಆದರೂ ಕೂಡ ಏನಕ್ಕೆ $1.5 ಬಿಲಿಯನ್ ಔಟ್ಫ್ಲೋ ಆಗುತ್ತೆ ಅಂದರೆ HDFC ಲಿಮಿಟೆಡ್ ಈಗ ನಿಫ್ಟಿಯಲ್ಲಿ 5.5% ವೇಟೇಜ್ ಅನ್ನು ಹೊಂದಿದೆ. ಸೊ HDFC ಲಿಮಿಟೆಡ್ HDFC ಬ್ಯಾಂಕ್ ಅಲ್ಲಿ ಮರ್ಜ್ ಆದ್ರೆ ಆ ಟೋಟಲ್ ವೇಟೇಜ್ ಏನಿದೆ ಅದು HDFC ಬ್ಯಾಂಕ್ಗೆ ಆಡ್ ಆಗೋದು ತುಂಬಾನೇ ಡೌಟ್ ಆಗಿರುತ್ತೆ. HDFC ಬ್ಯಾಂಕ್ ನ ವೇಟೇಜ್ ನಿಫ್ಟಿಯಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಬಟ್ ಟೋಟಲ್ ಆಗಿ 5.5% ವೇಟೇಜ್ ಇನ್ಕ್ರೀಸ್ ಆಗುವಂತ ಸಾಧ್ಯತೆ ತುಂಬಾನೇ ಕಮ್ಮಿ ಇರುತ್ತೆ. ಸೊ ಅದೇ ಒಂದು ರೀಸನ್ ಇಂದ ಯಾರೆಲ್ಲ ನಿಫ್ಟಿ ಇಂಡೆಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಮ್ಯೂಚುವಲ್ ಫಂಡ್ ಹೌಸ್ ನ ಮ್ಯಾನೇಜರ್ಸ್ಗಳು, ಸೊ ಅವರು HDFC ಲಿಮಿಟೆಡ್ ಅಲ್ಲಿ ತಮ್ಮ ಸ್ಟೇಕ್ ಅನ್ನು ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ. ಏನಕ್ಕೆಂದ್ರೆ ಇಂಡೆಕ್ಸ್ ಫಂಡ್ಗಳಲ್ಲಿ ಯಾವೆಲ್ಲ ಮ್ಯಾನೇಜರ್ಸ್ಗಳು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿದ್ದಾರೆ ಅವರು ಇಂಡೆಕ್ಸ್ನ ವೇಟೇಜ್ ಯಾವ ರೀತಿಯಲ್ಲಿ ಇರುತ್ತೆ ಅದೇ ಬೇಸಿಸ್ನ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ. ಅದೇ ಒಂದು ರೀಸನ್ ಇಂದ HDFC ಲಿಮಿಟೆಡ್ನಲ್ಲಿ $1.5 ಬಿಲಿಯನ್ ಔಟ್ಫ್ಲೋ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ನೋಡಬೇಕಾಗುತ್ತೆ ನಿಫ್ಟಿ ರೀಬ್ಯಾಲೆನ್ಸಿಂಗ್ ಆದಾಗ HDFC ಬ್ಯಾಂಕ್ಗೆ ಎಷ್ಟು ವೇಟೇಜ್ ಇನ್ಕ್ರೀಸ್ ಸಿಗುತ್ತೆ ಅಂತ. ಸೊ HDFC ಲಿಮಿಟೆಡ್ ನಿಫ್ಟಿ 50ಯಿಂದ ಆಚೆ ಹೋಗ್ತಿದೆ ಅಂದಾಗ ಯಾವುದಾದ್ರೂ ಒಂದು ಸ್ಟಾಕ್ ನಿಫ್ಟಿ 50ಗೆ ಎಂಟರ್ ಆಗಬೇಕಾಗುತ್ತೆ. ನಿಫ್ಟಿ 50 ಅಂದಾಗ 50 ಕಂಪನಿಗಳ ಒಂದು ಇಂಡೆಕ್ಸ್ ಆಗಿರುತ್ತೆ. ಸೊ ಅಂಬುಜಾ ಸಿಮೆಂಟ್, ಪಿಡಿಲೈಟ್, ಟಾಟಾ ಪವರ್, SRF ಈ 4 ಕಂಪನಿಗಳಲ್ಲಿ ಯಾವುದಾದ್ರೂ ಒಂದು ಕಂಪನಿ ನಿಫ್ಟಿ 50ಗೆ ಆಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಿಫ್ಟಿ ನೆಕ್ಸ್ಟ್ 50ಯಲ್ಲಿ ಯಾವೆಲ್ಲ ಸ್ಟಾಕ್ಗಳು ಟ್ರೇಡ್ ಆಗ್ತಿದ್ದಾವೆ ಸೊ ಅದೇ ಸ್ಟಾಕ್ಗಳು ನಿಫ್ಟಿ 50ಗೆ ಪ್ರಮೋಷನ್ ಅನ್ನು ಪಡ್ಕೊಳ್ಳುತ್ತೆ. ಬಟ್ ಅಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ ಫುಲ್ಫಿಲ್ ಆದರೆ ಮಾತ್ರ ನಿಫ್ಟಿ 50ಗೆ ಎಂಟ್ರಿ ಸಿಗುತ್ತೆ. ಈ 4 ಸ್ಟಾಕ್ಗಳು ನಿಫ್ಟಿ 50ಗೆ ಎಂಟರ್ ಆಗೋದಕ್ಕೆ ಯಾವೆಲ್ಲ ಒಂದು ಕಂಡೀಷನ್ಸ್ ಇದಾವೆ ಅದೆಲ್ಲ ಕಂಡೀಷನ್ಸ್ಗಳು ಕೂಡ ಸ್ಯಾಟಿಸ್ಫೈ ಆಗ್ತಿದೆ. ನವೆಂಬರ್ 25ಕ್ಕೆ HDFC ಲಿಮಿಟೆಡ್ನ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಆಗುತ್ತೆ. ಶೇರ್ ಹೋಲ್ಡರ್ಸ್ ಈ ಒಂದು ಮರ್ಜರ್ಗೆ ಅನುಮತಿಯನ್ನು ಕೊಟ್ಟರೆ ಜನವರಿಯಲ್ಲಿ HDFC ಲಿಮಿಟೆಡ್ ನಿಫ್ಟಿ 50ಯಿಂದ ಆಚೆ ಹೋಗುವ ಸಾಧ್ಯತೆ ಇರುತ್ತೆ.
ಸೊ ಫೆಬ್ರವರಿಯಲ್ಲಿ ಮತ್ತೆ ನಿಫ್ಟಿಯ ರೀಬ್ಯಾಲೆನ್ಸಿಂಗ್ ನಮಗೆ ನೋಡೋದಕ್ಕೆ ಸಿಗ್ಬೋದು. HDFC ಲಿಮಿಟೆಡ್ ಕೂಡ ಇವತ್ತು 0.4% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಶ್ರೀ ಸಿಮೆಂಟ್ ನ ಪ್ರಾಫಿಟ್ ಇಯರ್ ಆನ್ ಇಯರ್ 67% ಅಷ್ಟು ಡ್ರಾಪ್ ಆಗಿತ್ತು. ಆಲ್ಮೋಸ್ಟ್ 2% ಡೌನ್ ಸೈಡ್ ನೊಂದಿಗೆ ಶ್ರೀ ಸಿಮೆಂಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 20,200 ಲೋ ಅನ್ನ ಕೂಡ ಸ್ಟಾಕ್ ಟಚ್ ಮಾಡಿತ್ತು. ಬಟ್ ಆ ಲೋವರ್ ಲೆವೆಲ್ ಗಳಿಂದ ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಈ ಒಂದು ರಿಸಲ್ಟ್ ನ ನಂತರ ಮಾರ್ಗನ್ ಸ್ಟ್ಯಾನ್ಲಿ ಓವರ್ ವೀಟ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. 26,000ರಿಂದ 28,000 ಟಾರ್ಗೆಟ್ ಪ್ರೈಸ್ ಶ್ರೀ ಸಿಮೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ಬೋದು. ಪ್ರಾಫಿಟ್ಸ್ ಮುಂದಿನ ಕ್ವಾರ್ಟರ್ ನಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಪ್ರೆಡಿಕ್ಷನ್ ಅನ್ನ ಮಾಡಿದ್ದಾರೆ. ಹಾಗೆ CLSA ಅಂಡರ್ ಪರ್ಫಾರ್ಮ್ ಅಂದ್ರೆ ಸೆಲ್ ರೇಟಿಂಗ್ ಅನ್ನ ಕೊಟ್ಟು 21,300 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಮೋತಿಲಾಲ್ ಓಸ್ವಾಲ್ ಕೂಡ 21,510 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಿದ್ದಾರೆ. ನಿರ್ಮಲ್ ಬಾಂಕ್ ನ ಕಡೆಯಿಂದ ಅಕ್ಯುಮುಲೇಟ್ ಅಂದ್ರೆ ಬೈ ರೇಟಿಂಗ್ ನೋಡೋದಕ್ಕೆ ಸಿಗ್ತಿದೆ. 23,000 ಟಾರ್ಗೆಟ್ ಪ್ರೈಸ್ ಅನ್ನ ನಿರ್ಮಲ್ ಬಾಂಕ್ ಶ್ರೀ ಸಿಮೆಂಟ್ ಗೆ ಕೊಡ್ತಿದ್ದಾರೆ. ಈಗ ಶ್ರೀ ಸಿಮೆಂಟ್ 20,800 ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿದೆ. ಬ್ರೋಕರೇಜ್ ಗಳೇನು ಟಾರ್ಗೆಟ್ ಗಳನ್ನ ಕೊಟ್ಟಿದ್ದಾರೆ ಅದಕ್ಕಿಂತ ಒಂದು ಲೋವರ್ ಪ್ರೈಸ್ ನಲ್ಲಿ ಶ್ರೀ ಸಿಮೆಂಟ್ ಟ್ರೇಡ್ ಆಗ್ತಿದೆ. ಸೊ ಈ ಒಂದು ಫಾಲ್ ನ ಅಡ್ವಾಂಟೇಜ್ ಅನ್ನ ತುಂಬಾ ಜನ ತಗೊಂಡು ಒಳ್ಳೆ ಒಂದು ಬೈಯಿಂಗ್ ಅನ್ನ ಲೋವರ್ ಲೆವೆಲ್ ಗಳಲ್ಲಿ ಮಾಡಿದ್ದಾರೆ. ಹಾಗೆ IPOಗಳ ವಿಚಾರಕ್ಕೆ ಬಂದಾಗ ಟ್ರಾಕ್ಸನ್ ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನೂ ಕೂಡ ನೆಗೆಟಿವ್ ಆಗಿದೆ. ₹4 ನೆಗೆಟಿವ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಾ ಇದೆ. ಲಿಂಕಿನ್ ಟೈಮ್ ವೆಬ್ಸೈಟ್ ಅಲ್ಲಿ ಈ ಒಂದು IPOದ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ನಾವು ನೋಡಬಹುದಾಗುತ್ತೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಒಳಗಡೆ ಅಲಾಟ್ಮೆಂಟ್ ಸ್ಟೇಟಸ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಇಂಡಿಯಾ ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಕಂಪನಿ ₹59 ಪ್ರೈಸ್ ಅನ್ನ ಸೆಟ್ ಮಾಡಿದ್ರು. ನಿನ್ನೆ ₹30 ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ನೋಡೋದಕ್ಕೆ ಸಿಕ್ತಿತ್ತು. ಸೊ ₹90 ಅರೌಂಡ್ ನಲ್ಲಿ ಲಿಸ್ಟಿಂಗ್ ಆಗಿದೆ. ಅಲ್ಲಿಂದ ಸ್ವಲ್ಪ ಶೇರ್ ಪ್ರೈಸ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತಿದೆ. ₹84.50 ಅರೌಂಡ್ ಅಲ್ಲಿ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಇಲ್ಲಿ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಕಂಪನಿ ಸೆಟ್ ಮಾಡಿರುವಂತ ಪ್ರೈಸ್ ₹55, ಸ್ಟಾಕ್ ₹85 ಹತ್ರ ಲಿಸ್ಟ್ ಆಗ್ತಿದೆ. ಸೊ ತುಂಬಾ ಜನ IPO ನಲ್ಲಿ ಅಲಾಟ್ಮೆಂಟ್ ಸಿಕ್ಕಿಲ್ಲ ಅಂತ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದ ತಕ್ಷಣ ಬೈ ಮಾಡ್ಕೋತೀರಾ. ಹರ್ಷ ಇಂಜಿನಿಯರಿಂಗ್ ಅಲ್ಲೂ ಕೂಡ ಇದೇ ರೀತಿ ಒಂದು ತಪ್ಪನ್ನ ಮಾಡಿದಿರಾ. ಹೈಯರ್ ಲೆವೆಲ್ಸ್ ಅಲ್ಲಿ ತುಂಬಾ ಶೇರ್ ಗಳನ್ನ ಬೈ ಮಾಡ್ತೀರಾ. ಮತ್ತೆ ಶೇರ್ ಪ್ರೈಸ್ ನಲ್ಲಿ ಕರೆಕ್ಷನ್ ಬಂದಾಗ ಪ್ಯಾನಿಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿಯಲ್ಲಿ ನೀವು ಹೈಯರ್ ಪ್ರೈಸ್ ನಲ್ಲಿ ಬೈ ಮಾಡ್ಕೊಂಡಾಗ ಡಿಪ್ ಗಳಲ್ಲಿ ಶೇರ್ ಗಳನ್ನ ಬೈ ಮಾಡ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ಶೇರ್ ನಲ್ಲಿ ಮೊಮೆಂಟಮ್ ಬಂದಾಗ ಆ ಲೆವೆಲ್ಸ್ ಗಳಲ್ಲಿ ನೀವು ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೋಬಹುದಾಗುತ್ತೆ. ಸೊ ಹೈಯರ್ ಲೆವೆಲ್ ಅಲ್ಲಿ ಬೈಯಿಂಗ್ ಅನ್ನ ಮಾಡಿದಿರಾ, ಶಾರ್ಟ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇದೆ ಅಂದಾಗ ಸೊ ನೀವು ಲಾಸ್ ಅನ್ನ ಬುಕ್ ಮಾಡಲೇಬೇಕಾಗುತ್ತೆ. ಸೊ ಟಾಟಾ ಎಲೆಕ್ಸಿ ಕೂಡ ವೀಕೆಂಡ್ ಅಲ್ಲಿ ತಮ್ಮ Q2 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ ಇಯರ್ ಆನ್ ಇಯರ್ ಜಾಸ್ತಿ ಆಗಿತ್ತು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 10 ಕೋಟಿ ಪ್ರಾಫಿಟ್ ನಲ್ಲಿ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಶೇರ್ ಪ್ರೈಸ್ ನಲ್ಲಿ ಇವತ್ತು 8% ಅಷ್ಟು ಡೌನ್ ಸೈಡ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಇಲ್ಲೂ ಕೂಡ ಅಷ್ಟೇ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ ಗಳನ್ನ ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಈ ಸ್ಟಾಕ್ ಅನ್ನ ಕವರ್ ಮಾಡಿ 5,800 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ಟಾಟಾ ಎಲೆಕ್ಸಿ 7,780 ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿದೆ. ಹಾಗೇನೆ ಇನ್ನೊಂದು ಅನಲಿಸ್ಟ್ ಚಾಯ್ಸ್ ಬ್ರೋಕರಿಂಗ್ ಕೂಡ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. 7,963 ಟಾರ್ಗೆಟ್ ಪ್ರೈಸ್ ಈ ಒಂದು ಬ್ರೋಕರೇಜ್ ಹೌಸ್ ನ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಸೊ ಆಲ್ಮೋಸ್ಟ್ ಸೇಮ್ ಪ್ರೈಸ್ ಹತ್ರ ಈಗ ಟಾಟಾ ಎಲೆಕ್ಸಿ ಟ್ರೇಡ್ ಆಗ್ತಿದೆ. ಸೊ ಜಸ್ಟ್ 10 ಕೋಟಿ ಪ್ರಾಫಿಟ್ ವೇರಿಯೇಷನ್ ಆಗಿದ್ದಕ್ಕೆ ಶೇರ್ ಪ್ರೈಸ್ ನಲ್ಲಿ ಇಷ್ಟೊಂದು ಕರೆಕ್ಷನ್ ಬರುತ್ತೆ ಅಂತ ಕೇಳಿದ್ರೆ ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಪ್ರೈಸ್ ನಲ್ಲಿ ಯಾವ ರೀತಿ ಮೊಮೆಂಟಮ್ ಆಗಿದೆ ಅಂತ. ಆಲ್ಮೋಸ್ಟ್ 1,500 2,000 ಹತ್ರ ಟ್ರೇಡ್ ಆಗ್ತಿದ್ದಂತಹ ಟಾಟಾ ಎಲೆಕ್ಸಿ 10,500 ಹೈ ಅನ್ನ ಟಚ್ ಮಾಡಿತ್ತು. ಸೊ ಈ ಒಂದು ಜಂಪ್ ಬಂದಿದ್ದು ಮೇಜರ್ ಆಗಿ ಇವರು ಎಲೆಕ್ಟ್ರಿಕ್ ವೆಹಿಕಲ್ ಸಾಫ್ಟ್ವೇರ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನುವಂತ ಒಂದು ರೀಸನ್ ಇಂದ. ಹಾಗೆ ಪ್ರಾಫಿಟ್ಸ್ ಕೂಡ ಅಷ್ಟೇ ಆಲ್ಮೋಸ್ಟ್ ಡಬಲ್ ಆಗ್ತಿರೋದು ಕಾಣಿಸ್ತು ಈ ಒಂದು ಲೆವೆಲ್ ಇಂದ ನಾವು ಕಂಪೇರ್ ಮಾಡಿದಾಗ. ಬಟ್ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಜಂಪ್ ಕಂಟಿನ್ಯೂ ಆದ್ರೆ ಮಾತ್ರ ಶೇರ್ ಪ್ರೈಸ್ ಸಸ್ಟೈನ್ ಆಗುತ್ತೆ. ಸೊ ಇದು ಕೇವಲ ಟಾಟಾ ಎಲೆಕ್ಸಿ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಂಪನಿಗಳಲ್ಲೂ ಕೂಡ ಇದೇ ರೀತಿಯಲ್ಲಿ ಆಗುತ್ತೆ. ಅದಾನಿ ಕಂಪನಿಗಳು ಕೂಡ ಅಷ್ಟೇ. ಅದಾನಿ ಕಂಪನಿಗಳು ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಆ ಒಂದು ಟೈಮ್ ನಲ್ಲಿ ಅದಾನಿ ಕಂಪನೀಸ್ ನಲ್ಲೂ ಕೂಡ ಕರೆಕ್ಷನ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ನೀವು ಯಾವುದೇ ಒಂದು ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ರೂ ಕೂಡ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅನ್ನ ಒಂದ್ಸರಿ ಅಬ್ಸರ್ವ್ ಮಾಡಿ. ಹಾಗೆ ಫೈನಾನ್ಷಿಯಲ್ ಇಯರ್ ನಲ್ಲಿ ಯಾವ ರೀತಿಯ ಪ್ರಾಫಿಟ್ಸ್ ಅನ್ನ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ, ಅವರ ಪ್ರಾಫಿಟ್ಸ್ ತುಂಬಾನೇ ಜಂಪ್ ಆಗ್ತಿದೆಯಾ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೈಯರ್ ಲೆವೆಲ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಶ್ರೀ ಸಿಮೆಂಟ್ ನ ನಂತರ ಇನ್ನೊಂದು ಸಿಮೆಂಟ್ ಸೆಕ್ಟರ್ ನ ಕಂಪನಿ ACC ಕೂಡ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ACC ಗೆ ಇದು Q3 ರಿಸಲ್ಟ್ ಆಗಿರುತ್ತೆ. ಸೊ ಕಂಪನಿ ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. 91 ಕೋಟಿಯ ಲಾಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಅನಲಿಸ್ಟ್ ಗಳ ಕಡೆಯಿಂದ 133 ಕೋಟಿಯಷ್ಟು ಪ್ರಾಫಿಟ್ಸ್ ಡಿಕ್ಲೇರ್ ಆಗಬಹುದು ಅನ್ನುವಂತ ಒಂದು ಅನಾಲಿಸಿಸ್ ಇತ್ತು. ಬಟ್ ಕಂಪನಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ, ಆ ಒಂದು ರೀಸನ್ ಇಂದ ಲಾಸಸ್ ಡಿಕ್ಲೇರ್ ಆಗಿದೆ ಅಂತ ಕಂಪನಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಅಂತ ಕಂಪನಿ ಹೇಳಿದ್ದಾರೆ. ಸೊ ಮೊದಲು ನಾವು ಎಕ್ಸ್ಪೆನ್ಸಸ್ ಅನ್ನ ಅಬ್ಸರ್ವ್ ಮಾಡೋಣ. ಸೆಪ್ಟೆಂಬರ್ 2021ರಲ್ಲಿ 3,200 ಕೋಟಿಯ ಎಕ್ಸ್ಪೆನ್ಸಸ್ ಇತ್ತು. ಈ ಒಂದು ಕ್ವಾರ್ಟರ್ ನಲ್ಲಿ 4,200 ಕೋಟಿಯ ಎಕ್ಸ್ಪೆನ್ಸಸ್ ಡಿಕ್ಲೇರ್ ಆಗಿದೆ. ಬಟ್ ನಾವು ಕಳೆದ ಕ್ವಾರ್ಟರ್ ನಲ್ಲಿ ಅಬ್ಸರ್ವ್ ಮಾಡಿದಾಗ ACC 4,200 ಕೋಟಿಯ
ಎಕ್ಸ್ಪೆನ್ಸಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ಫ್ಲಾಟ್ ಆಗಿ ಕಾಣಿಸ್ತಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಎಕ್ಸ್ಪೆನ್ಸಸ್ 1000 ಕೋಟಿಯಷ್ಟು ಜಾಸ್ತಿ ಆಗಿದೆ. ಹಾಗೆ ನಾವು ರೆವೆನ್ಯೂನ ಅಬ್ಸರ್ವ್ ಮಾಡಿದಾಗ ಈ ಕ್ವಾರ್ಟರ್ನಲ್ಲಿ ಎಸಿಸಿ 4000 ಕೋಟಿಯ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ನಲ್ಲಿ 4500 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಸೊ ಆಲ್ಮೋಸ್ಟ್ 500 ಕೋಟಿ ರೆವೆನ್ಯೂ ಈ ಒಂದು ಕ್ವಾರ್ಟರ್ನಲ್ಲಿ ಕಮ್ಮಿ ಆಗಿದೆ. ಹಾಗೆ ಇವರ ಸೇಲ್ಸ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಬರ್ತಿರೋದು ಕಾಣಿಸ್ತಿದೆ. ಸೊ ಇವರೇನು ಸೇಲ್ಸ್ನಿಂದ ಇನ್ಕಮ್ ಅನ್ನು ಜನರೇಟ್ ಮಾಡಿದ್ದಾರೆ, ಅದು ಕೂಡ 500 ಕೋಟಿಯಷ್ಟು ಕಮ್ಮಿ ಆಗಿದೆ. ಸೊ ಇಲ್ಲಿ ಪ್ರಾಬ್ಲಮ್ ಇರೋದು ಎಕ್ಸ್ಪೆನ್ಸಸ್ ಅಲ್ಲ, ಮೇಜರ್ ಆಗಿ ಸೇಲ್ಸ್ ಡ್ರಾಪ್ ಆಗ್ತಿದೆ. ಅದೇ ಒಂದು ರೀಸನ್ ಇಂದ ರೆವೆನ್ಯೂಸ್ ಕಮ್ಮಿ ಡಿಕ್ಲೇರ್ ಆಗ್ತಾ ಇದೆ. ಸೊ ಎಸಿಸಿ ಈ ಒಂದು ಕ್ವಾರ್ಟರ್ ನಲ್ಲಿ 91 ಕೋಟಿಯ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಬ್ರಾಕೆಟ್ಸ್ ನಲ್ಲಿ ಫಿಗರ್ ಇದ್ದಾಗ ಅದು ಲಾಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗೆ ಕಳೆದ ಕ್ವಾರ್ಟರ್ ನಲ್ಲಿ ಇವರು 222 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಸೆಪ್ಟೆಂಬರ್ 2021ರಲ್ಲಿ 450 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಎಸಿಸಿ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಮಾರ್ಕೆಟ್ ಅವರ್ಸ್ ನಲ್ಲಿ ರಿಸಲ್ಟ್ ಬಂತು, ಬಟ್ ರಿಸಲ್ಟ್ ಬಂದ ತಕ್ಷಣ ಶೇರ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ರೀಸೆಂಟ್ ಆಗಿ ಎಸಿಸಿ ಲಿಮಿಟೆಡ್ ಅನ್ನ ಅದಾನಿ ಗ್ರೂಪ್ ಅಕ್ವೈರ್ ಮಾಡ್ಕೊಂಡಿತ್ತು. ಸೊ ಮುಂದಿನ ಕ್ವಾರ್ಟರ್ ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಬರ್ಬೋದು ಅಂತ ಇನ್ವೆಸ್ಟರ್ಸ್ಗಳು ಇಲ್ಲಿ ಇನ್ನಷ್ಟು ಹೋಪ್ ಅನ್ನ ಹೊಂದಿದ್ದಾರೆ. ಬಟ್ ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.